ನಮ್ಮ ಇತಿಹಾಸದಲ್ಲಿ ಕೆಲವು ಶಕ್ತಿಶಾಲಿ ದೇವತೆಗಳಿದ್ದರು ಎಂದು ನಿಮಗೆ ತಿಳಿದಿದೆಯೇ? ಒಂದು ಕಾಲದಲ್ಲಿ ಅವರನ್ನು ಆಡಂಬರದಿಂದ ಪೂಜಿಸಲಾಗುತ್ತಿತ್ತು, ಆದರೆ ಇಂದು ಬಹಳ ಕಡಿಮೆ ಜನರಿಗೆ ಅವರ ಹೆಸರುಗಳು ತಿಳಿದಿವೆ. ಒಂದು ಕಾಲದಲ್ಲಿ ಈ ದೇವತೆಗಳು ಪ್ರೀತಿ, ಶಕ್ತಿ, ಸಂಪತ್ತು ಮತ್ತು ರಕ್ಷಣೆಯ ಸಂಕೇತಗಳಾಗಿದ್ದರು. ಜನರು ತಮ್ಮ ದೇವಾಲಯಗಳಲ್ಲಿ ಭಕ್ತಿಯಿಂದ ತಲೆಬಾಗಿಸಿದರು. ಅವರ ಹೆಸರಿನಲ್ಲಿ ಲೆಕ್ಕವಿಲ್ಲದಷ್ಟು ಕಥೆಗಳು ಮತ್ತು ಆಚರಣೆಗಳನ್ನು ನಡೆಸಲಾಗುತ್ತಿತ್ತು, ಆದರೆ ಕಾಲ ಬದಲಾಯಿತು ಮತ್ತು ಅವರ ಆರಾಧನೆ ಕ್ರಮೇಣ ಅಳಿದುಹೋಯಿತು. ಇಂದು ನಾವು ದುರ್ಗಾ, ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ಪೂಜಿಸುತ್ತೇವೆ, ಆದರೆ ಒಂದು ಕಾಲದಲ್ಲಿ ಸಾಮಾಜಿಕವಾಗಿ ಪೂಜಿಸಲ್ಪಡುತ್ತಿದ್ದ ದೇವತೆಗಳ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ಇಂದು ಕನ್ನಡ ಗಾಡ್ಸ್ ಬ್ಲೆಸ್ನಲ್ಲಿ ಭಾರತದಾದ್ಯಂತ ಪೂಜಿಸಲ್ಪಡುತ್ತಿದ್ದ 12 ಶಕ್ತಿಶಾಲಿ ದೇವತೆಗಳ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ, ಆದರೆ ಇಂದು ಅವರು ಗಂಗಾ ನದಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಆದ್ದರಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ, ಏಕೆಂದರೆ ನಾವು ಇತಿಹಾಸದ ಅತ್ಯಂತ ಕಾಣದ ಮತ್ತು ನಿಗೂಢ ಅಧ್ಯಾಯವನ್ನು ತೆರೆಯಲಿದ್ದೇವೆ. ಅಲ್ಲಿ ನಾವು ಭಾರತೀಯ ಸಂಸ್ಕೃತಿ, ಇತಿಹಾಸ ಮತ್ತು ಪುರಾಣಗಳ ಕೇಳಿರದ ಅಂಶಗಳನ್ನು ಎತ್ತಿ ತೋರಿಸುತ್ತೇವೆ. ಅವಳನ್ನು ಪ್ರೀತಿ, ಸೌಂದರ್ಯ ಮತ್ತು ಆಕರ್ಷಣೆಯ ದೇವತೆ ಎಂದು ಪರಿಗಣಿಸಲಾಗಿತ್ತು. ಅವಳು ಒಂದು ಕಾಲದಲ್ಲಿ ಭಾರತೀಯ ಪುರಾಣಗಳಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದ್ದಳು. ಅವಳು ಕಾಮದೇವನ ಪತ್ನಿಯಾಗಿದ್ದಳು ಮತ್ತು ಅವಳ ಉಪಸ್ಥಿತಿಯು ಪ್ರೀತಿಯ ಶಕ್ತಿ ಮತ್ತು ಆಳವನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಚೀನ ಕಾಲದಲ್ಲಿ, ಆ ಜನರು ರತಿಯನ್ನು ಪೂಜಿಸುತ್ತಿದ್ದರು. ರತಿಯ ಜಾತಿಯು ಹಿಂದೂಗಳದ್ದಾಗಿತ್ತು, ಅವರು ತಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಬಯಸಿದ್ದರು, ಆದರೆ ಕಾಲಾನಂತರದಲ್ಲಿ ಸಮಾಜದ ಆದ್ಯತೆಗಳು ಬದಲಾದವು. ಭಕ್ತಿಮಾರ್ಗ ಮತ್ತು ತ್ಯಾಗದ ನಂಬಿಕೆ ಜನಪ್ರಿಯವಾಗುತ್ತಿದ್ದಂತೆ, ಪ್ರೀತಿ ಮತ್ತು ಲೌಕಿಕ ಭಾವನೆಗಳನ್ನು ಭೌತಿಕವೆಂದು ಪರಿಗಣಿಸಲಾಯಿತು. ಆಧ್ಯಾತ್ಮವನ್ನು ಸರ್ವೋಚ್ಚವೆಂದು ಪರಿಗಣಿಸಿ, ಸಮಾಜವು ಪ್ರೀತಿಗಿಂತ ಭಕ್ತಿಗೆ ಆದ್ಯತೆ ನೀಡಿತು, ಇದರಿಂದಾಗಿ ರತಿಯ ಆರಾಧನೆ ಕ್ರಮೇಣ ಕಡಿಮೆಯಾಯಿತು. ಈಗ ಅವಳ ಕಥೆಗಳು ಕೇವಲ ವೇದಗಳಿಗೆ ಸೀಮಿತವಾಗಿವೆ ಮತ್ತು ಕೆಲವೇ ಜನರು ಈ ಪ್ರೀತಿ ಮತ್ತು ಸೌಂದರ್ಯದ ದೇವತೆಯನ್ನು ನೆನಪಿಸಿಕೊಳ್ಳುತ್ತಾರೆ. ಮತ್ತು ಇತರ ಕಾಡುಗಳು ಮತ್ತು ಪ್ರಕೃತಿಯ ದೇವತೆಯಾದ ಅನನ್ಯಳನ್ನು ಕಾಡುಗಳು, ಸಸ್ಯವರ್ಗ ಮತ್ತು ಪ್ರಕೃತಿಯ ದೇವತೆ ಎಂದು ಪರಿಗಣಿಸಲಾಗಿತ್ತು. ಮಾನವ ನಾಗರಿಕತೆಯು ಕಾಡುಗಳ ಮೇಲೆ ಅವಲಂಬಿತವಾಗಿದ್ದಾಗ, ಆಕೆಯ ಪೂಜೆಯನ್ನು ಆಡಂಬರ ಮತ್ತು ಪ್ರದರ್ಶನದಿಂದ ಮಾಡಲಾಗುತ್ತಿತ್ತು. ಪ್ರಾಚೀನ ಕಾಲದಲ್ಲಿ, ಜನರು ಅನನ್ಯಾಳನ್ನು ಸ್ತುತಿಸುತ್ತಿದ್ದರು ಮತ್ತು ಸಮೃದ್ಧಿ ಮತ್ತು ಸುರಕ್ಷತೆಗಾಗಿ ಅವಳನ್ನು ಪ್ರಾರ್ಥಿಸುತ್ತಿದ್ದರು, ಆದರೆ ಕಾಲಕ್ರಮೇಣ ನಗರೀಕರಣ ಬೆಳೆದು ಕಾಡುಗಳು ನಾಶವಾಗಲು ಪ್ರಾರಂಭಿಸಿದಂತೆ, ಅವಳ ಆರಾಧನೆಯು ಕಣ್ಮರೆಯಾಗಲು ಪ್ರಾರಂಭಿಸಿತು. ಈಗ ಯಾರೂ ಅವಳನ್ನು ನೆನಪಿಸಿಕೊಳ್ಳುವುದಿಲ್ಲ ಮತ್ತು ಅವಳ ಆರಾಧನೆಯು ಕೆಲವು ಜಾನಪದ ಕಥೆಗಳಿಗೆ ಸೀಮಿತವಾಗಿದೆ. ಚಂದ್ರ ಮತ್ತು ನಕ್ಷತ್ರಪುಂಜಗಳ ದೇವತೆ ರೋಹಿಣಿ. ರೋಹಿಣಿಯನ್ನು ಚಂದ್ರ ಮತ್ತು ನಕ್ಷತ್ರಪುಂಜಗಳ ದೇವತೆ ಎಂದು ಪರಿಗಣಿಸಲಾಗಿತ್ತು. ವೈದಿಕ ಕಾಲದಲ್ಲಿ, ಜನರು ಚಂದ್ರನ ಚಲನೆ ಮತ್ತು ನಕ್ಷತ್ರಪುಂಜಗಳ ಪರಿಣಾಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು ಮತ್ತು ರೋಹಿಣಿಯನ್ನು ಪೂಜಿಸುವ ಮೂಲಕ ಅವಳನ್ನು ಒಳ್ಳೆಯತನ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸುತ್ತಿದ್ದರು. ಆದರೆ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ನಂಬಿಕೆಗಳು ಬದಲಾದಂತೆ, ಜನರು ನಿರ್ದಿಷ್ಟ ದೇವತೆಗಳನ್ನು ಪೂಜಿಸುವ ಬದಲು ಜ್ಯೋತಿಷ್ಯ ಲೆಕ್ಕಾಚಾರಗಳಿಗೆ ಗಮನ ಕೊಡಲು ಪ್ರಾರಂಭಿಸಿದರು. ಪರಿಣಾಮವಾಗಿ, ರೋಹಿಣಿಯ ಆರಾಧನೆ ಕ್ರಮೇಣ ಕಣ್ಮರೆಯಾಯಿತು ಮತ್ತು ಈಗ ಅವಳ ಹೆಸರನ್ನು ವೈದಿಕ ಮತ್ತು ಜ್ಯೋತಿಷ್ಯ ಸಂದರ್ಭಗಳಲ್ಲಿ ಮಾತ್ರ ತೆಗೆದುಕೊಳ್ಳಲಾಗಿದೆ. ವಿಧಿ ಮತ್ತು ನೀತಿಯ ದೇವತೆಯನ್ನು ವೇದಗಳಲ್ಲಿ ವಿಧಿ, ಧರ್ಮ ಮತ್ತು ಸರಿಯಾದ ನಡವಳಿಕೆಯ ದೇವತೆ ಎಂದು ವಿವರಿಸಲಾಗಿದೆ. ಅವಳು ನ್ಯಾಯ ಮತ್ತು ನೀತಿಯ ತತ್ವಗಳ ರಕ್ಷಕಿಯಾಗಿದ್ದಳು ಮತ್ತು ಪ್ರಾಚೀನ ಸಮಾಜದಲ್ಲಿ ಅವಳ ಆಶೀರ್ವಾದಗಳು ಜೀವನದಲ್ಲಿ ಯಶಸ್ಸು ಮತ್ತು ಸದ್ಗುಣಗಳೊಂದಿಗೆ ಸಂಬಂಧ ಹೊಂದಿದ್ದವು. ಆದರೆ ಕಾಲಕ್ರಮೇಣ ಜನರು ನೀತಿ ಮತ್ತು ವಿಧಿಯ ನಿಜವಾದ ಅರ್ಥವನ್ನು ಮರೆತು ಮೂಢನಂಬಿಕೆಗಳಲ್ಲಿ ಸಿಲುಕಿಕೊಳ್ಳಲು ಪ್ರಾರಂಭಿಸಿದರು. ಅವರು ತಮ್ಮ ಅದೃಷ್ಟವನ್ನು ಸುಧಾರಿಸಲು ತಂತ್ರಗಳು ಮತ್ತು ಆಚರಣೆಗಳಲ್ಲಿ ಹೆಚ್ಚು ನಂಬಲು ಪ್ರಾರಂಭಿಸಿದರು, ಇದರಿಂದಾಗಿ ನೀತಿ ದೇವಿಯ ಪೂಜೆ ಕ್ರಮೇಣ ಕಣ್ಮರೆಯಾಯಿತು. ಈಗ ಅವಳ ಹೆಸರು ವೇದಗಳಲ್ಲಿ ಮಾತ್ರ ಕಂಡುಬರುತ್ತದೆ, ಆದರೆ ಅವಳ ನೆನಪು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಬಹುತೇಕ ಮಾಯವಾಗಿದೆ. ಅವಳು ಸಾವಿನ ದೇವರು ಯಮರಾಜನ ಸಹೋದರಿ. ಅವಳು ರಾತ್ರಿಯ ದೇವತೆ ಮತ್ತು ಜೀವನದ ಆಳಗಳ ದೇವತೆಯಾಗಿದ್ದಳು. ಪ್ರಾಚೀನ ಹಿಂದೂ ಪುರಾಣಗಳ ಪ್ರಕಾರ, ಯಮಿ ಮತ್ತು ಯಮರಾಜನ ನಡುವಿನ ಸಂಬಂಧವು ಸಹೋದರ-ಸಹೋದರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಿಗೆ ಅವಳು ಜೀವನ ಮತ್ತು ಸಾವಿನ ನಡುವಿನ ಸಮತೋಲನವನ್ನು ಕಾಯ್ದುಕೊಂಡ ಶಕ್ತಿಶಾಲಿ ದೇವತೆಯಾಗಿದ್ದಳು. ಅವಳನ್ನು ರಾತ್ರಿಯ ದೇವತೆ ಎಂದೂ ಕರೆಯಲಾಗುತ್ತಿತ್ತು.
ಮಾನಸ ದೇವಿಯನ್ನು ಶಾಂತಿ, ವಿಶ್ರಾಂತಿ ಮತ್ತು ಆತ್ಮಾವಲೋಕನದ ಸಂಕೇತವಾಗಿದ್ದ ದೇವತೆ ಎಂದು ಕರೆಯಲಾಗುತ್ತಿತ್ತು, ಆದರೆ ಕಾಲಾನಂತರದಲ್ಲಿ, ಅವಳ ಆರಾಧನೆ ಕ್ರಮೇಣ ಕೊನೆಗೊಂಡಿತು ಮತ್ತು ಈಗ ಅವಳ ಕಥೆಯನ್ನು ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿ ಮಾತ್ರ ಕೇಳಲಾಗುತ್ತದೆ. ಹಾವುಗಳಿಂದ ಮತ್ತು ಲೋಕದಿಂದ ರಕ್ಷಿಸುವ ದೇವತೆಯಾದ ಮಾನಸಾ ದೇವಿಯನ್ನು ಹಾವುಗಳ ದೇವತೆ ಮತ್ತು ಲೋಕವನ್ನು ಮುಕ್ತಗೊಳಿಸುವ ಶಕ್ತಿ ಎಂದು ಪೂಜಿಸಲಾಗುತ್ತಿತ್ತು. ಆಕೆಯ ಆರಾಧನೆಯು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳು ಮತ್ತು ಪೂರ್ವ ಭಾರತದಲ್ಲಿ ಪ್ರಚಲಿತದಲ್ಲಿತ್ತು, ಅಲ್ಲಿ ಹಾವು ಕಡಿತವು ಸಾಮಾನ್ಯ ಸಮಸ್ಯೆಯಾಗಿತ್ತು. ಜನರು ರಕ್ಷಣೆ ಮತ್ತು ಚಿಕಿತ್ಸೆಗಾಗಿ ಮಾನಸ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು ಮತ್ತು ನಾಗಪಂಚಮಿಯಂತಹ ಹಬ್ಬಗಳಂದು ಅವಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತಿತ್ತು, ಆದರೆ ಕಾಲಕ್ರಮೇಣ, ಆಧುನಿಕ ವೈದ್ಯಕೀಯ ವಿಧಾನಗಳು ಮತ್ತು ವೈಜ್ಞಾನಿಕ ಕ್ರಮಗಳ ಹರಡುವಿಕೆಯು ಈ ಧಾರ್ಮಿಕ ನಂಬಿಕೆಯನ್ನು ದುರ್ಬಲಗೊಳಿಸಿತು. ಈಗ ಅವಳ ಆರಾಧನೆ ಕೆಲವೇ ಕ್ಷೇತ್ರಗಳಿಗೆ ಸೀಮಿತವಾಗಿದೆ ಮತ್ತು ಹೊಸ ಪೀಳಿಗೆಗೂ ಅವಳ ಬಗ್ಗೆ ಬಹಳ ಕಡಿಮೆ ಜ್ಞಾನವಿದೆ. ರೋಗಗಳಿಂದ ರಕ್ಷಿಸುವ ದೇವತೆ ಶೀತಲ ಮಾತೆಯನ್ನು ಸಿಡುಬು ಮತ್ತು ಇತರ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುವ ದೇವತೆಯಾಗಿ ಪೂಜಿಸಲಾಗುತ್ತಿತ್ತು. ಪ್ರಾಚೀನ ಕಾಲದಲ್ಲಿ, ವೈದ್ಯಕೀಯ ಸೌಲಭ್ಯಗಳು ಸೀಮಿತವಾಗಿದ್ದಾಗ, ಜನರು ಸಾಂಕ್ರಾಮಿಕ ರೋಗಗಳು ಮತ್ತು ರೋಗಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅವಳನ್ನು ಪೂಜಿಸುತ್ತಿದ್ದರು. ಭಾರತದಾದ್ಯಂತ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಶೀತಲ ಮಾತೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪೂಜಿಸಲಾಗುತ್ತಿತ್ತು, ಆದರೆ ವೈದ್ಯಕೀಯ ವಿಜ್ಞಾನ ಮುಂದುವರೆದಂತೆ ಮತ್ತು ಲಸಿಕೆಗಳ ಒತ್ತಡ ಹೆಚ್ಚಾಯಿತು ಮತ್ತು ಜನರ ಧಾರ್ಮಿಕ ನಂಬಿಕೆ ದುರ್ಬಲಗೊಳ್ಳಲು ಪ್ರಾರಂಭಿಸಿತು. ಈಗ ಅವಳ ಪೂಜೆ ಸೀಮಿತವಾಗಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ಜನರು ಅವಳನ್ನು ಸಂಸ್ಕೃತ ಸಂಪ್ರದಾಯವಾಗಿ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ತಂತ್ರ ಸಾಧನದ ದೇವತೆ ವಜ್ರೇಶ್ವರಿ. ವಜ್ರೇಶ್ವರಿ ದೇವಿಯ ಪ್ರಾಮುಖ್ಯತೆ ಪ್ರಾಚೀನ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಬಹಳ ಹೆಚ್ಚಾಗಿತ್ತು. ಅವಳನ್ನು ಶಕ್ತಿ ಮತ್ತು ದೈವಿಕ ಶಕ್ತಿಯ ಅವತಾರವೆಂದು ಪರಿಗಣಿಸಲಾಗಿತ್ತು ಮತ್ತು ವಿಶೇಷವಾಗಿ ತಾಂತ್ರಿಕರು ಅವಳನ್ನು ಪೂಜಿಸುತ್ತಿದ್ದರು. ವಜ್ರೇಶ್ವರಿ ದೇವಿಯ ಆರಾಧನೆಯು ತಂತ್ರ ಸಾಧನ, ಯೋಗ ಮತ್ತು ಕುಂಡಲಿನಿ ಜಾಗೃತಿಯೊಂದಿಗೆ ಸಂಬಂಧ ಹೊಂದಿದ್ದು, ಅದರ ಮೂಲಕ ತಂತ್ರಗಳು ಅಲೌಕಿಕ ಶಕ್ತಿಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದವು. ಆದರೆ ಕಾಲ ಕಳೆದಂತೆ, ತಂತ್ರ ವಿದ್ಯೆಯನ್ನು ಸಮಾಜವು ನಕಾರಾತ್ಮಕ ದೃಷ್ಟಿಯಿಂದ ನೋಡಲಾರಂಭಿಸಿತು ಮತ್ತು ಅದನ್ನು ಮೂಢನಂಬಿಕೆ ಅಥವಾ ಮಾಟಮಂತ್ರವೆಂದು ಪರಿಗಣಿಸಲು ಪ್ರಾರಂಭಿಸಿತು. ಇದರಿಂದಾಗಿ, ಶಕ್ತಿಯನ್ನು ದುರ್ಗಾ ಮತ್ತು ಲಕ್ಷ್ಮಿಯಂತಹ ಹೆಚ್ಚು ಜನಪ್ರಿಯ ದೇವತೆಗಳಲ್ಲಿ ಮಾತ್ರ ಪೂಜಿಸಲಾಗುತ್ತಿತ್ತು. ಇಂದಿಗೂ ಸಹ, ವಜ್ರೇಶ್ವರಿಯನ್ನು ಕೆಲವು ರಹಸ್ಯ ಪೂಜಾ ವಿಧಾನಗಳಲ್ಲಿ ಪೂಜಿಸಲಾಗುತ್ತದೆ, ಆದರೆ ಸಾಮಾನ್ಯ ಜನರಲ್ಲಿ ಅವಳ ಗುರುತು ನಿಧಾನವಾಗಿ ಕಣ್ಮರೆಯಾಗಿದೆ. ಅವಳ ರೂಪವು ತುಂಬಾ ನಿಗೂಢ ಮತ್ತು ಭಯಾನಕವಾಗಿದೆ. ಅವಳು ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡು ರಕ್ತವನ್ನು ಹಂಚುತ್ತಾಳೆ, ಅದನ್ನು ಅವಳ ಸ್ನೇಹಿತರು ಸೇವಿಸುತ್ತಾರೆ. ಇದು ಸ್ವಯಂ ತ್ಯಾಗ, ಶಕ್ತಿಯ ಹರಿವು ಮತ್ತು ಜೀವನ ಮತ್ತು ಸಾವಿನ ಚಕ್ರದ ಸಂಕೇತವಾಗಿದೆ. ಪ್ರಾಚೀನ ಕಾಲದಲ್ಲಿ, ತಂತ್ರಿಗಳು ಮತ್ತು ಸಾಧಕರು ದೇವಿಯನ್ನು ಪೂಜಿಸುತ್ತಿದ್ದರು ಮತ್ತು ತಮ್ಮ ಆಸೆಗಳಿಂದ ಮತ್ತು ಲೌಕಿಕ ಬಂಧನಗಳಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ಕಾಲಕ್ರಮೇಣ, ಸಮಾಜದಲ್ಲಿ ಅವಳ ಭಯಾನಕ ರೂಪ ಮತ್ತು ಸ್ವಯಂ ತ್ಯಾಗದ ಪರಿಕಲ್ಪನೆಯ ಬಗ್ಗೆ ಭಯ ಮತ್ತು ತಪ್ಪು ನಂಬಿಕೆಗಳು ಹರಡಿದ್ದರಿಂದ, ಜನರು ಈ ದೇವಿಯ ಆರಾಧನೆಯಿಂದ ದೂರ ಸರಿದರು ಮತ್ತು ಇಂದು ಅವಳ ಆರಾಧನೆಯು ಕೆಲವು ವಿಶೇಷ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಜೈನವಿ ಗಂಗೆಯ ಹಳೆಯ ರೂಪ. ಆ ದೇವಿಯ ಹೆಸರನ್ನು ಬಹಳ ಕಡಿಮೆ ಜನರು ಕೇಳಿರಬಹುದು, ಆದರೆ ಅವಳು ಇಂದು ನಾವು ಪೂಜಿಸುವ ಅದೇ ಗಂಗೆ. ಪೌರಾಣಿಕ ಕಥೆಗಳ ಪ್ರಕಾರ, ರಾಜ ಭಗೀರಥನ ಪ್ರಯತ್ನದಿಂದ ಗಂಗೆ ಭೂಮಿಯ ಮೇಲೆ ಇಳಿದಾಗ, ಅವಳ ವೇಗದಿಂದ ಪೂಜಿಸಲ್ಪಡುತ್ತಿದ್ದ ಜಹನ್ನಮ್ ಯಾಗವು ಅಡ್ಡಿಯಾಯಿತು. ಕೋಪಗೊಂಡ ಆಕರ್ ತನ್ನ ಕಮಂಡಲದಲ್ಲಿ ಗಂಗೆಯನ್ನು ಗೌರವಿಸಿದನು. ನಂತರ, ದೇವರುಗಳು ಮತ್ತು ಭಗೀರಥ ಪ್ರಾರ್ಥಿಸಿದಾಗ, ಆಶಿಕ್ ಜಹನ್ನಮ್ ಗಂಗಾಳನ್ನು ಬಿಡುಗಡೆ ಮಾಡಿದರು, ಇದರಿಂದಾಗಿ ಅವಳು ಜಾನ್ವಿಯನ್ನು ಹುಡುಕಲಿಲ್ಲ. ಮೊದಲು ಅವಳನ್ನು ಗಂಗೆಯ ವಿಶೇಷ ರೂಪದಲ್ಲಿ ಪೂಜಿಸಲಾಗುತ್ತಿತ್ತು, ಆದರೆ ಕಾಲಾನಂತರದಲ್ಲಿ ಈ ಹೆಸರು ಬಹುತೇಕ ಮರೆತುಹೋಯಿತು ಮತ್ತು ಗಂಗೆಯ ಆರಾಧನೆಯು ಮುಖ್ಯವಾಗಿ ಜನಪ್ರಿಯವಾಯಿತು. ಈಗ ಜಾನ್ವಿ ಎಂಬ ಹೆಸರು ಕಥೆಗಳು ಮತ್ತು ಕಥೆಗಳಲ್ಲಿ ಮಾತ್ರ ಕೇಳಿಬರುತ್ತಿದೆ. ಶಕ್ತಿ ಮಾತಾ ಮಕ್ಕಳು ಮತ್ತು ತಾಯ್ತನದ ದೇವತೆ ಶಕ್ತಿ ಮಾತೆಯನ್ನು ನವಜಾತ ಶಿಶುಗಳು ಮತ್ತು ತಾಯ್ತನದ ದೇವತೆ ಎಂದು ಕರೆಯಲಾಗುತ್ತಿತ್ತು. ಆಕೆಯ ಆರಾಧನೆಯು ಬಂಗಾಳ, ಬಿಹಾರ ಮತ್ತು ಪೂರ್ವ ಭಾರತದಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿತ್ತು. ಅವಳು ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳನ್ನು ರಕ್ಷಿಸುತ್ತಾಳೆ ಮತ್ತು ಅವರನ್ನು ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿತ್ತು. ಹಳೆಯ ಸಂಪ್ರದಾಯಗಳಲ್ಲಿ, ಹೆರಿಗೆಯ 6ನೇ ದಿನದಂದು ಷಷ್ಠಿ ಪೂಜೆಯನ್ನು ಮಾಡಲಾಗುತ್ತಿತ್ತು,
ಅಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಬಯಸಲಾಗುತ್ತಿತ್ತು. ಆದರೆ ಆಧುನಿಕ ಔಷಧ ಮತ್ತು ಬದಲಾಗುತ್ತಿರುವ ಜೀವನ ಶೈಲಿಯಿಂದಾಗಿ, ಈ ಪೂಜೆಯು ಈಗ ಕೆಲವೇ ಪ್ರದೇಶಗಳಿಗೆ ಸೀಮಿತವಾಗಿದೆ. ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಷಷ್ಠಿ ಮಾತೆಯನ್ನು ಇನ್ನೂ ಪೂಜಿಸಲಾಗುತ್ತದೆ, ಆದರೆ ನಗರ ಸಮಾಜದಲ್ಲಿ ಈ ದೇವತೆಯ ಮನ್ನಣೆ ಬಹುತೇಕ ಮುಗಿದಿದೆ. ಜ್ವಾಲಾಮಾಲಿನಿ ಉಗ್ರ ಅಗ್ನಿಯ ದೇವತೆ ಜ್ವಾಲಾಮಾಲಿನಿ ದೇವಿಯನ್ನು ಅಗ್ನಿಯ ರೂಪ ಮತ್ತು ಶಕ್ತಿ ದೇವತೆ ಎಂದು ಪರಿಗಣಿಸಲಾಗಿತ್ತು. ಪ್ರಾಚೀನ ಕಾಲದಲ್ಲಿ, ಯುದ್ಧಗಳು ಕೇವಲ ಶಾಸ್ತ್ರಗಳಿಂದ ಮಾತ್ರವಲ್ಲದೆ ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ಶಕ್ತಿಗಳಿಂದಲೂ ನಡೆಯುತ್ತಿದ್ದಾಗ, ಯೋಧರು ಮತ್ತು ರಸ್ತೆ ದೇವತೆಗಳನ್ನು ಅಗ್ನಿ ಮತ್ತು ಶಕ್ತಿ ದೇವತೆಯ ಅವತಾರಗಳೆಂದು ಪರಿಗಣಿಸಲಾಗುತ್ತಿತ್ತು. ಜ್ವಾಲಾಮಾಲಿನಿಯನ್ನು ಪೂಜಿಸಲಾಯಿತು. ಅವಳು ಉರಿಯುವ ಬೆಂಕಿಯಂತೆ ಉಗ್ರ, ಅಜೇಯ ಮತ್ತು ವಿನಾಶಕಾರಿ ಶಕ್ತಿಯ ಸಂಕೇತವಾಗಿದ್ದಳು. ಆಕೆಯ ಅನುಗ್ರಹದಿಂದ ಯೋಧರು ಅಜೇಯತೆ ಮತ್ತು ಅಪಾರ ಶಕ್ತಿಯನ್ನು ಪಡೆದರು, ಇದು ಅವರ ಶತ್ರುಗಳನ್ನು ಸೋಲಿಸಲು ಅನುವು ಮಾಡಿಕೊಟ್ಟಿತು ಎಂದು ಹೇಳಲಾಗುತ್ತದೆ. ಜ್ವಾಲಾಮಾಲಿನಿಯ ಬಗ್ಗೆ ಅನೇಕ ತಾಂತ್ರಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ, ಅಲ್ಲಿ ಅವಳನ್ನು ದುರ್ಗಾ ಮತ್ತು ಕಾಳಿಯ ಉಗ್ರರೂಪವೆಂದು ಪರಿಗಣಿಸಲಾಗಿದೆ. ಆದರೆ ಯುದ್ಧದ ಸ್ವರೂಪ ಬದಲಾದಂತೆ ಮತ್ತು ತಾಂತ್ರಿಕ ಪದ್ಧತಿಗಳು ಕಣ್ಮರೆಯಾದಂತೆ, ಈ ದೇವಿಯ ಆರಾಧನೆಯು ಅಳಿದುಹೋಯಿತು. ಈಗ ಅವಳ ಪೂಜೆ ಕೆಲವು ರಹಸ್ಯ ತಾಂತ್ರಿಕ ಸಂಪ್ರದಾಯಗಳು ಮತ್ತು ಹಳೆಯ ಗ್ರಂಥಗಳಿಗೆ ಮಾತ್ರ ಸೀಮಿತವಾಗಿದೆ. ಕೆಲವು ಜನರು ಹಿಮಾಚಲ ಪ್ರದೇಶದ ಜ್ವಾಲಾಮುಖಿ ದೇವಸ್ಥಾನವನ್ನು ಜ್ವಾಲಾಮಾಲಿನಿಯೊಂದಿಗೆ ಸಂಯೋಜಿಸುತ್ತಾರೆ, ಆದರೆ ಈ ದೇವತೆಯ ಹೆಸರು ಈಗ ವಿರಳವಾಗಿ ಸ್ವತಂತ್ರವಾಗಿ ಕೇಳಿಬರುತ್ತಿದೆ. ಈ ದೇವತೆಗಳನ್ನು ಮರೆತುಬಿಡಲಾಗಿದೆಯೇ? ಕಾಲಾನಂತರದಲ್ಲಿ, ಸಮಾಜದಲ್ಲಿ ಪ್ರಮುಖ ಬದಲಾವಣೆಗಳಾದವು, ಅದು ನಮ್ಮ ನಂಬಿಕೆ ಮತ್ತು ಪೂಜಾ ವಿಧಾನಗಳ ಮೇಲೂ ಪರಿಣಾಮ ಬೀರಿತು. ಹಿಂದೆ, ವಿವಿಧ ಶಕ್ತಿಗಳು ಮತ್ತು ಪ್ರಕೃತಿಗೆ ಸಂಬಂಧಿಸಿದ ದೇವತೆಗಳನ್ನು ಪೂಜಿಸಲಾಗುತ್ತಿತ್ತು, ಅಲ್ಲಿ ಕ್ರಮೇಣ ಧಾರ್ಮಿಕ ಸಂಪ್ರದಾಯಗಳು ಬದಲಾಗಲು ಪ್ರಾರಂಭಿಸಿದವು. ಅನೇಕ ಹಳೆಯ ದೇವಾಲಯಗಳು ನಾಶವಾದವು. ಕೆಲವು ದೇವರು ಮತ್ತು ದೇವತೆಗಳ ನಂಬಿಕೆ ಜಾನಪದ ಕಥೆಗಳಿಗೆ ಸೀಮಿತವಾಗಿತ್ತು ಮತ್ತು ಕೆಲವರ ಆರಾಧನೆಯು ಹೊಸ ಧಾರ್ಮಿಕ ನಂಬಿಕೆಗಳಲ್ಲಿ ವೈವಿಧ್ಯಮಯವಾಯಿತು. ಇಂದು ನಾವು ಮುಖ್ಯವಾಗಿ ದುರ್ಗಾ, ಲಕ್ಷ್ಮಿ ಮತ್ತು ಕಾಳಿಯಂತಹ ಪ್ರಮುಖ ದೇವತೆಗಳನ್ನು ಪೂಜಿಸುತ್ತೇವೆ ಆದರೆ ಒಂದು ಕಾಲದಲ್ಲಿ ಪ್ರೀತಿ, ಸೌಂದರ್ಯ, ಪ್ರಕೃತಿ, ಜ್ಞಾನ ಮತ್ತು ಗುಣಲಕ್ಷಣಗಳೊಂದಿಗೆ ಸಂಬಂಧ ಹೊಂದಿರುವ ಅನೇಕ ದೇವತೆಗಳನ್ನು ಸಹ ಪೂಜಿಸಲಾಗುತ್ತಿತ್ತು. ನಮ್ಮ ಪ್ರಾಚೀನ ಸಂಪ್ರದಾಯಗಳನ್ನು ಮತ್ತು ಆ ಮರೆತುಹೋದ ದೇವತೆಗಳ ಮಹತ್ವವನ್ನು ನಾವು ಮತ್ತೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕೇ ಎಂಬುದು ಪ್ರಶ್ನೆ. ತೀರ್ಮಾನ ಮತ್ತು ನಿಮ್ಮ ಅಭಿಪ್ರಾಯ ಮುಖ್ಯ. ಹಾಗಾದರೆ, ನೀವು ಈ ದೇವತೆಗಳ ಬಗ್ಗೆ ಮೊದಲು ಕೇಳಿದ್ದೀರಾ? ಇವು ಒಂದು ಕಾಲದಲ್ಲಿ ನಮ್ಮ ಪೂರ್ವಜರ ನಂಬಿಕೆ ಮತ್ತು ಜೀವನದ ಭಾಗವಾಗಿದ್ದ ಆದರೆ ಕಾಲಾನಂತರದಲ್ಲಿ ಮರೆತುಹೋದ ಶಕ್ತಿಗಳೇ? ನಾವು ಅವರ ಬಗ್ಗೆ ಮತ್ತೊಮ್ಮೆ ಕೇಳಬೇಕೇ ಅಥವಾ ಕನಿಷ್ಠ ಪಕ್ಷ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ಹೆಚ್ಚಿನ ಜನರು ಈ ಗುಪ್ತ ಕಥೆಗಳನ್ನು ತಿಳಿದುಕೊಳ್ಳಬಹುದು.